ಹಾಯ್ ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು CGL 2025 ರಿಸಲ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ತುಂಬ ದಿನದಿಂದ ಇದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ. ಈ 2025 CGL ಮೇನ್ಸು ಜನವರಿ 18ಕ್ಕೆ ನಡೆದಿತ್ತು. 2024 CGL ಮೇನ್ಸ್ ಕೂಡ ಜನವರಿ 18ಕ್ಕೆ ನಡೆದಿತ್ತು. ಆದರೆ ರಿಸಲ್ಟ್ನ ಸ್ವಲ್ಪ ಬೇಗ ಬಿಟ್ಟಿದ್ರು. ಯಾವಾಗ 2024ರಲ್ಲಿ 24 CGLಲ್ಲಿ ಅದು ನಮಗೆ ಮಾರ್ಚ್ 13ಕ್ಕೆ ರಿಲೀಸ್ ಆಗಿತ್ತು. ಬಟ್ ಈ ಸಲ ಸ್ವಲ್ಪ ಟೈಮ್ ತೊಗೊಂಡ್ರು. ಏಪ್ರಿಲ್ 8ಕ್ಕೆ ಈ ಒಂದು ರಿಸಲ್ಟ್ನ ರಿಲೀಸ್ ಮಾಡಿದ್ದಾರೆ. ಅದಕ್ಕೆ ಇನ್ನೂ ಒಂದು ಕಾರಣ ಅಂದರೆ ಫಿಕ್ಸ್ ಆ್ಯಂಡ್ ಫ್ಲೋಟ್ ಅಂತ ಒಂದು ಹೊಸ ಕಾನ್ಸೆಪ್ಟನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದೇನು ಅಂತ ನಾನು ಈ ವಿಡಿಯೋದ ಕೊನೆಗೆ ಹೇಳ್ತೀನಿ. ಈ ಬಾರಿ ನನಗೆ ಬಂದ ಮಾರ್ಕ್ಸ್ನ ಪ್ರಕಾರ ನನಗೆ ಯಾವುದಾದ್ರು ಒಂದು ಪೋಸ್ಟ್ ಸಿಗುತ್ತೆ ಅಂತ ಕನ್ಫರ್ಮ್ ಇತ್ತು. ಬಟ್ ನಾನು ಅಂದ್ಕೊಂಡಿರೋ ಪೋಸ್ಟ್ ಸಿಗುತ್ತೋ ಇಲ್ಲೋ ಅನ್ನೋ ಡೌಟ್ ಇತ್ತು. ಕೊನೆಗೆ ರಿಸಲ್ಟ್ ಬಿಟ್ಟಾದಮೇಲೆ ನಾನು ಫಸ್ಟ್ ಪ್ರಿಫರೆನ್ಸ್ ಹಾಕಿರೋ ಪೋಸ್ಟೇ ನನಗೆ ಸಿಕ್ಕಿತ್ತು. ನನ್ನ ಆಲ್ ಇಂಡಿಯಾ ರ್ಯಾಂಕ್ ಬಂದುಬಿಟ್ಟು 6824, ಕ್ಯಾಟಗರಿ ಸೆಲೆಕ್ಟೆಡ್ಡು ಅನ್ರಿಸರ್ವ್ಡ್. ನನಗೆ ಸಿಕ್ಕಿರೋ ಪೋಸ್ಟು ಆಫೀಸ್ ಸೂಪರಿಂಟೆಂಡೆಂಟ್ ಅಂತ, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ. ಇದು ಈ ವರ್ಷ ಜಾಸ್ತಿ ಪೋಸ್ಟ್ಗಳಿದ್ವು, ಅಂದರೆ ವೇಕೆನ್ಸಿ ಇದ್ವು. 6000 ಚಿಲ್ಲರೆ ವೇಕೆನ್ಸಿ ಇತ್ತು. ಇದು ಪೇ ಲೆವೆಲ್ 6 ಅಂಡರ್ ಬರುತ್ತೆ ಮತ್ತು ಗ್ರೂಪ್ ಬಿ ಕ್ಯಾಟಗರಿಗೆ ಸೇರುತ್ತೆ. ಇದು ನನ್ನ ರಿಸಲ್ಟ್ ಬಗ್ಗೆ ಆಗಿತ್ತು 2025 CGL. ಇನ್ನು ಈ ಬಾರಿ ಹೊಸ ಒಂದು ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿದ್ರು, ಫಿಕ್ಸ್ ಆ್ಯಂಡ್ ಫ್ಲೋಟ್ ಅಂತ. ಅದ್ರ ಬಗ್ಗೆ ಮಾತಾಡೋದಾದರೆ, ಒಂದು ಸಲ ಏನು ಒಂದು ರಿಸಲ್ಟ್ ಅಂತ ಬಿಡ್ತಾರೆ ಸೆಲೆಕ್ಟ್ ಆಗಿರೋದು, ಅದಾದಮೇಲೆ ನೀವು ಒಂದು ರೀಜ್ನಲ್ ಆಫೀಸಿಗೆ ಹೋಗಿ ಈ ಒಂದು ಫಿಕ್ಸ್ ಆರ್ ಫ್ಲೋಟ್ನ ಚೂಸ್ ಮಾಡಬೇಕಾಗಿರುತ್ತೆ. ಏನಪ್ಪ ಅಂದರೆ, ಈಗ ನಿಮಗೆ ಒಂದು ಟ್ಯಾಕ್ಸ್ ಅಸಿಸ್ಟೆಂಟು ಪೋಸ್ಟು ಸಿಕ್ಕಿದೆ. ನೀವು ಇನ್ನೂ ಪ್ರಿಫರೆನ್ಸ್ ಕೊಡಬೇಕಾದ್ರೆ ಇನ್ನೂ ಹೈಯರ್ ಪೋಸ್ಟು ಮೇಲ್ಗಡೆ ಇದ್ದಾವೆ. ನಿಮಗೆ ಆ ಪೋಸ್ಟ್ಗಳು ಬೇಕು, ಬಟ್ ನಿಮಗೀಗ ಸಿಕ್ಕಿರೋದ್ರಲ್ಲಿ ತೃಪ್ತಿ ಇಲ್ಲ ಅಂತ ಅಂದಾಗ ನೀವು ಫ್ಲೋಟ್ನ ಚೂಸ್ ಮಾಡ್ತೀರಾ. ಆವಾಗ ಏನಾಗುತ್ತೆ, ಯಾರು ನೆಕ್ಸ್ಟ್ ಹೈಯರ್ ಪೋಸ್ಟ್ಗಳಿಗೆ ನೀವು ಪ್ರಿಫರೆನ್ಸ್ ಹಾಕಿರೋದ್ರಲ್ಲಿ ಹೈಯರ್ ಪೋಸ್ಟ್ ಇದ್ದರೆ ಆ ಪೋಸ್ಟ್ಗಳಿಗೆ ಯಾರು ಹೋಗಲಿಲ್ಲ ಅಂದರೆ, ಆಗ ನಿಮಗೆ ನಿಮ್ಮ ರ್ಯಾಂಕ್ ಪ್ರಕಾರ ಮತ್ತು ಬೇರೆಯವರು ಏನು ಚೂಸ್ ಮಾಡಿದ್ದಾರೆ ಅದ್ರ ಪ್ರಕಾರ ನಿಮಗೆ ಅದು ಸಿಗುತ್ತೆ. ಅಥವಾ ನನಗೆ ಈಗಿರೋ ಪೋಸ್ಟೇ ಸಾಕು, ಈಗ ನನಗೆ OS ಸಿಕ್ಕಿದೆ, ನನಗೆ ಇದೇ ಸಾಕು ಅನ್ನಂಗಿದ್ರೆ ನಾನು ಫಿಕ್ಸ್ನ ಚೂಸ್ ಮಾಡ್ತೀನಿ. ಇದಿಷ್ಟೇ ಸಿಂಪಲ್ ಕಾನ್ಸೆಪ್ಟು ಫಿಕ್ಸ್ ಆ್ಯಂಡ್ ಫ್ಲೋಟ್ ಅನ್ನೋದು. ಇದರಲ್ಲಿ ಒಂದು ಕ್ಯಾಚ್ ಏನಪ್ಪ ಅಂದರೆ, ಇದು ಖಂಡಿತ ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ ಅಂದರೆ ಏನು PDF ಹೆಸರು ಬರುತ್ತೆ ಅವರಿಗೆ ಹೆಲ್ಪ್ ಆಗುತ್ತೆ. ಆದರೆ ಇದು ಸೆಲೆಕ್ಟ್ ಆಗದೇ ಇರೋರು, ಅಂದರೆ ಒಂದೆರಡು ಮಾರ್ಕ್ಸಲ್ಲಿ ಜಸ್ಟ್ ಕಟ್ ಆಫ್ನ ಮಿಸ್ ಮಾಡ್ಕೊಂಡಿರೋರಿಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಗೊತ್ತಾಗಲಿಲ್ಲ. ಅಕಸ್ಮಾತ್ ಅವರು ಈಗ ಫಿಲ್ ಆಗದಿರೋ ಪೋಸ್ಟ್ಗಳಿಗೆ, ಹಾಗೆ ಖಾಲಿ ಉಳಿಯೋ ಪೋಸ್ಟ್ಗಳಿಗೆ ವೆಯ್ಟಿಂಗ್ ಲಿಸ್ಟ್ನ ಬಿಟ್ಟರೆ ಆವಾಗ ಅದು ಹೆಲ್ಪ್ ಆಗುತ್ತೆ. ಅದನ್ನು ಅವರು SSC ಅವ್ರು ಮಾಡ್ತಾರೋ ಇಲ್ಲೋ ಅನ್ನೋದು ಇನ್ನೂ ಗೊತ್ತಾಗಬೇಕಾಗಿದೆ. ಹಾಗಾಗಿ ವೆಯ್ಟ್ ಮಾಡಿ ನೋಡಬೇಕು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ಸೆಕ್ಷನಲ್ ಟೈಮಿಂಗ್ಸು. ಮೊನ್ನೆ ಸೆಲೆಕ್ಷನ್ ಪೋಸ್ಟ್ ನೋಟಿಫಿಕೇಷನಲ್ಲಿ ಅವರು 15 ನಿಮಿಷ ಅಂತ ಡಿವೈಡ್ ಮಾಡಿದ್ದಾರೆ ಎಲ್ಲ 4 ಸೆಕ್ಷನ್ಗಳನ್ನು, 4 ಸಬ್ಜೆಕ್ಟ್ ಸೆಕ್ಷನ್ಗಳನ್ನು. ಇದಕ್ಕೆ ನಾವು ಏನು ಮಾಡ್ಬೋದು ಅಂದರೆ ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು ಅದ್ರ ಬಗ್ಗೆ ಪ್ರಿಪೇರ್ ಆಗಬೇಕು ಅಷ್ಟೇ. ಆ ಒಂದು ಸೆಕ್ಷನಲ್ ಟೈಮಿಂಗ್ಸ್ನ ಹೇಗೆ ನಾವು ಯುಟಿಲೈಸ್ ಮಾಡ್ಕೋಬೋದು ಅಂತ. ನನಗನ್ಸೋ ಪ್ರಕಾರ GK, ಇಂಗ್ಲೀಷ್ ಮತ್ತು ಈ ರೀಸ್ನಿಂಗಿಗೆ ಜಾಸ್ತಿ ಒಂದು ಎಫೆಕ್ಟ್ ಆಗಲ್ಲ ಈ ಸೆಕ್ಷನಲ್ ಟೈಮಿಂಗ್ಸಿಂದ. ಬಟ್ ಮ್ಯಾಥ್ಸ್ಗೆ ಸ್ವಲ್ಪ ಎಫೆಕ್ಟ್ ಆಗ್ಬೋದು, ಯಾಕಂದರೆ ಮ್ಯಾಥ್ಸು ಸ್ವಲ್ಪ ಟೈಮ್ ತಿನ್ನುವಂಥ ಸಬ್ಜೆಕ್ಟ್ ಆಗಿರುತ್ತೆ. ಹಾಗಾಗಿ ನೀವು 15 ನಿಮಿಷದಲ್ಲಿ ನೀವು ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟು ಮಾಡಬೇಕಾಗುತ್ತೆ. ನಾವು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಈಗ ಅವರು ಸೆಕ್ಷನಲ್ ಟೈಮಿಂಗ್ಸ್ ತಂದಿದ್ದು ಎಲ್ರಿಗೂ ಎಫೆಕ್ಟ್ ಆಗುತ್ತೆ. ಬರೀ ನಮ್ಮೊಬ್ರಿಗೆ ಮಾತ್ರ ಎಫೆಕ್ಟ್ ಆಗುತ್ತೆ ಅಂತ ನಾವು ಅನ್ಕೋಬಾರ್ದು. ಎಲ್ರಿಗೂ ಎಫೆಕ್ಟ್ ಆಗುತ್ತೆ ಮತ್ತು ಅದು ನಮ್ಮ ಕೈಲಿಲ್ಲ ಅದನ್ನು ಚೇಂಜ್ ಮಾಡೋ ಅಂಥದ್ದು. ಸೊ ಅದಕ್ಕೆ ನಾವು ಅಡಾಪ್ಟ್ ಆಗಬೇಕಾಗುತ್ತೆ. ನೀವು ಅದನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. 15 ನಿಮಿಷದಲ್ಲಿ ಎಲ್ಲರೂ ಜಾಸ್ತಿ ಇದೇ ಥರ ಮಾಡ್ತಾಯಿರ್ತಾರೆ, ಜಾಸ್ತಿ ಟೈಮಿಂಗ್ಸ್ನ ಮ್ಯಾಥ್ಸಿಗೆ ಇಟ್ಕೊಂಡು ಅದನ್ನು ಸಾಲ್ವ್ ಮಾಡ್ತಾಯಿರ್ತಾರೆ. ಹಾಗಾಗಿ ಯಾರೂ ತಲೆ ಕೆಡಿಸ್ಕೊಳ್ಬೇಕಾಗಿದ್ದಿಲ್ಲ. ನೀವು ಅದಕ್ಕೆ ಜಸ್ಟ್ ಪ್ರಿಪೇರ್ ಆದರೆ ಸಾಕು. ಆ ಒಂದು 15 ನಿಮಿಷದಲ್ಲಿ ನೀವು ಹೇಗೆ ಆ ಒಂದು ಸ್ಕಿಪ್, ಯಾವುದು ಕಷ್ಟದ ಕ್ವಶನ್ನು ಮತ್ತು ನಿಮಗೆ ಬೇಗ ಅರ್ಥ ಆಗದೇ ಇರೋ ಕ್ವಶನ್ನ ಸ್ಕಿಪ್ ಮಾಡಿ ಈಸಿ ಕ್ವಶನ್ಸ್ನ ಜಾಸ್ತಿ ಅಟೆಂಪ್ಟ್ ಮಾಡಿಬಿಟ್ಟು ನೀವು ಮಾರ್ಕ್ಸ್ನ ಹೆಚ್ಚು ಮಾಡೋ ಕಡೆ ಗಮನ ಕೊಡಬೇಕು. ಒಂದು ಕ್ವಶನ್ನ ನಾನು ಇದನ್ನು ಮಾಡ್ತೀನೋ ಇಲ್ವೋ ಅಂತ ನೀವು ಪರ್ಫೆಕ್ಟಾಗಿ ಡಿಸೈಡ್ ಮಾಡಿಕೊಂಡು ಆ ಒಂದು ಕ್ವಶನ್ನ ಅಟೆಂಪ್ಟ್ ಮಾಡಬೇಕಾಗುತ್ತೆ. ಹಾಗೆ ಮಾತ್ರ ನಿಮಗೆ ಆ ಒಂದು ಟೈಮು ಉಳಿಯೋದಕ್ಕೆ ಸಾಧ್ಯ. ಇದು ಅಷ್ಟೊಂದು ಕ್ವಶನ್ನ ಆಗದೇ ಇರೋ ಕ್ವಶನ್ನ ಸ್ಕಿಪ್ ಮಾಡಿಬಿಟ್ಟು ಈಸಿ ಕ್ವಶನ್ಸ್ಗಳನ್ನು ಜಾಸ್ತಿ ಅಟೆಂಪ್ಟ್ ಮಾಡಿ ಇದನ್ನು ಡೈಲಿ ಪ್ರಾಕ್ಟೀಸ್ ಮಾಡಿ. ಸೊ ಇದರಿಂದ ನೀವು ಆರಾಮಾಗಿ ಸೆಕ್ಷನಲ್ ಟೈಮಿಂಗ್ಸ್ನ ಎದುರಿಸ್ಬೋದು. ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂರೋ ಬದಲು ಇದಕ್ಕೆ ನಾವು ಹೇಗೆ ಪ್ರಿಪೇರ್ ಆಗಬಹುದು ಅನ್ನೋದನ್ನು ಯೋಚನೆ ಮಾಡಿ ನಿಮ್ಮದೇ ಆದ ಸ್ಟ್ರಾಟಜಿನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದೊಂದು ಸಣ್ಣ ವಿಡಿಯೋ ಆಗಿತ್ತು, ಕೇವಲ ನನ್ನ ರಿಸಲ್ಟ್ನ ಹಂಚ್ಕೊಳ್ಳೋಕ್ಕೆ ಮಾಡಿದ್ದು.
ನೆಕ್ಸ್ಟ್ ಮುಂದೆ ಇನ್ನೂ ಸಾಧ್ಯ ಆದಷ್ಟು ವೀಡಿಯೋಗಳನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಇನ್ನೇನು ನೋಟಿಫಿಕೇಷನ್ ಕೂಡ ಬಿಡ್ತಾರೆ, ಹಾಗೆ ಎಕ್ಸಾಮ್ ಕೂಡ ಹತ್ತಿರ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಪ್ರಿಪೇರ್ ಆಗಿ ಅಂತ ಹೇಳ್ತೀನಿ. ಎಲ್ರಿಗೂ ಧನ್ಯವಾದಗಳು.